ಬಸ್ಸು ಎಲ್ಲರಿಗೂ ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ್ಗ. ನೆನ್ನೆ ಮ್ಯಾಚ್ ಆದ್ಮೇಲೆ ವರ್ಲ್ಡ್ ಕಪ್ ನ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ ಎಲ್ಲರಿಗೂ ಸ್ವಾಗತ. ನೆನ್ನೆ ಇನ್ಫ್ಯಾಕ್ಟ್ ಸುಮಾರು ಮ್ಯಾಚ್ಗಳಾಯ್ತು. ಆಸ್ಟ್ರೇಲಿಯಾ ಇಂಗ್ಲೆಂಡ್ ಆಯ್ತು, ಅದ್ರಲ್ಲಿ ಆಸ್ಟ್ರೇಲಿಯಾ ಗೆದ್ರು. ವೆಸ್ಟ್ ಇಂಡೀಸ್ ಒಮಾನ್ ಆಯ್ತು, ಉಗಾಂಡ ಆಯ್ತು. ಸೊ ಅದರಲ್ಲಿ ಗೆದ್ದಿದ್ದು ವೆಸ್ಟ್ ಇಂಡೀಸ್ ಅವರು ಹಾವಳಿ ಮಾಡ್ಕೊಂಡು ಗೆದ್ರು. 39 ರನ್ಗೆಲ್ಲ ಆಲ್ ಔಟ್ ಮಾಡಿಬಿಟ್ಟಿದ್ರು. ಒಂದು ವಿಶೇಷ ದಾಖಲೆ ಬೇರೆ ಬರೆದ್ಬಿಟ್ರು ವೆಸ್ಟ್ ಇಂಡೀಸ್ ಅವರು. ಇನ್ಫ್ಯಾಕ್ಟ್ ಇಂಡಿಯಾ ಜೊತೆಗೆ ಇನ್ನೊಂದು ಕಂಕರೆಂಟ್ ಮ್ಯಾಚ್ ಆಗಿದೆ, ಅದು ಅಂದರೆ ಒಮಾನ್ ವರ್ಸಸ್ ಸ್ಕಾಟ್ಲ್ಯಾಂಡ್. ಇರಲಿ, ಸ್ಕಾಟ್ಲ್ಯಾಂಡ್ ಅವರು ಆರಾಮಾಗಿ ಗೆದ್ರು. ಸೊ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಗೊತ್ತಿರೋದು ಏನಾಯಿತು ರಿಸಲ್ಟ್ ಅಂತ. ಇವಾಗ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸಿದೆ ಅಂತ ಎಲ್ಲ ಗ್ರೂಪ್ದು ಕೂಡ. ಗ್ರೂಪ್ ಏನೋ ಫಸ್ಟ್ ನೋಡ್ಬಿಡೋಣ. ಗ್ರೂಪ್ ಎ ಅಲ್ಲಿ ಇವಾಗ ಪಾಕಿಸ್ತಾನ್ ಏನಿದೆ, ನಾವು ಅನ್ಕೊಂಡಂಗೆ ಆಯಿತು. ಲಾಸ್ಟ್ ಮ್ಯಾಚ್ ಏನು ಅನ್ಕೊಂಡಿದ್ವಿ, ಇಂಡಿಯಾ ಮೇಲೆ ಸೋಲ್ತಾರೆ, ಇವರು ಈಚೆ ಕಡೆ ಎಕ್ಸಿಟ್ ಆಗೋದು ಯಾಕೋ ಅನುಮಾನ ಕಾಣಿಸ್ತಾ ಇಲ್ಲ ಅಂತ. ಇವಾಗ ಪಾಕಿಸ್ತಾನ್ಗೆ ಇದೆ ಮ್ಯಾಚು ಐರ್ಲೆಂಡ್ ಮೇಲೆ, ಇವ್ರಿಗೂ ಕೂಡ ಇದೆ ಮ್ಯಾಚು ಐರ್ಲೆಂಡ್ ಮೇಲೆ. USA ಕೂಡ ಇದೆ ಮ್ಯಾಚು ಐರ್ಲೆಂಡ್ ಮೇಲೆ. ಕೆನಡಾ ಮೇಲೂ ಕೂಡ ಇದೆ ಪಾಕಿಸ್ತಾನಿಗೆ ಮ್ಯಾಚು. ಸೊ ಇವರಿಬ್ಬರ ಮೇಲೆ ಪಾಕಿಸ್ತಾನ ಐರ್ಲೆಂಡ್ ಮೇಲೆ ಕೆನಡಾ ಮೇಲೆ ಗೆಲ್ತು ಅಂದ್ರೂ ಸಹ ಇವರು ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ ಏನಿದೆ ಕಮ್ಮಿನೇ ಇದೆ. ಯಾಕೆಂತಂದರೆ ಐರ್ಲೆಂಡ್ ಮೇಲೆ ಮ್ಯಾಚ್ ಇರೋದ್ರಿಂದ USA ಅವ್ರೇನಾದರೂ ಒಂದು ಮ್ಯಾಚ್ನ ಗೆಲ್ತು ಅಂತ ಅಂದರೆ ಸೊ ಅವ್ರು ಆರಾಮಾಗಿ ಶಿಸ್ತಾಗಿ ಕ್ವಾಲಿಫೈ ಆಗಿಬಿಡ್ತಾರೆ. ಐರ್ಲೆಂಡ್ ಮೇಲೆ ಅಲ್ಟಿಮೇಟ್ ಆಗಿ ಇವಾಗ ಡಿಸೈಡ್ ಆಗುತ್ತೆ. ಪಾಕಿಸ್ತಾನದವರು ಐರ್ಲೆಂಡ್ ವರ್ಸಸ್ USA ಮ್ಯಾಚ್ ಏನಿದೆ, ಸೊ ಇದನ್ನ ನೋಡ್ಕೊಂಡು ಕೂತ್ಕೋಬೇಕು ಅಷ್ಟೇ. ಯಾಕಂದರೆ ಇಂಡಿಯಾ ಮೇಲೆ ಹೆಂಗಿದ್ರು USA ಅವ್ರು ಸೋಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಪಾಕಿಸ್ತಾನಿಗೆ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ. ಸೊ ಇಂಡಿಯಾ ವರ್ಸಸ್ USA ಮ್ಯಾಚ್ ಮೇಲೆ ಫೋಕಸ್ ಇಡೋದಕ್ಕಿಂತ ಇವರು USA ವರ್ಸಸ್ ಐರ್ಲೆಂಡ್ ಮ್ಯಾಚ್ ಇವರಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಐರ್ಲೆಂಡ್ ಅವರು ಗೆದ್ಬಿಡ್ತು ಅಂತಾರೆ ಆ ಮ್ಯಾಚಲ್ಲಿ USA ಮೇಲೆ ಒಂದು ದೊಡ್ಡ ಕಿರೀಟನೇ ಮಾಡಿಸ್ಕೊಂಡು ಹೋಗಿ ಕೊಟ್ಬಿಡ್ತಾರೆ ಅಂತ ಕಾಣಿಸಿದೆ ಪಾಕಿಸ್ತಾನದವ್ರು. ಯಾಕಂದರೆ ಸಿಮಿಲರ್ ಸಿನಾರಿಯೋ ಲಾಸ್ಟ್ ಟೈಮು ಕೂಡ ಪಾಕಿಸ್ತಾನದವ್ರಿಗೆ ಇತ್ತು. ಸೆಮಿಫೈನಲ್ ಬರೋದೇ ಇಲ್ಲ ಇವರು ಅಂತ ಅನ್ಕೊಂಡಿದ್ವಿ. ಬಟ್ ಹೆಂಗೋ ನುಸ್ಲುಕೊಂಡು ಮುಂಬುಟ್ಟಿ ಕ್ವಾಲಿಫೈ ಆಗೋಗ್ಬಿಟ್ರು. ಬಟ್ ಈ ಟೈಮು ಕ್ವಾಲಿಫೈ ಆಗ್ತಾರಾ ಕ್ವಾಲಿಫೈ ಆಗೋದಿಲ್ವ ಅನ್ನೋದೊಂದು ತಿರ್ಗಾ ಕ್ವಶನಲ್ಲಿದೆ. ಈ ಟೈಮಲ್ಲಿ ನುಸ್ಲುಕೊಂಬಂದ್ರು ಅಂದರೆ ಫೈನಲ್ ಗೀನಲ್ಲಿ ಹೋಗ್ಬಿಡ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಹಂಗೇನೆ ನುಸ್ಲುಕೊಂಡು ಬಂದ್ಬಿಟ್ಟು ಫೈನಲ್ ಹೋಗಿರೋ ಸೋತ್ರು, ಅದು ಬೇರೆ ವಿಚಾರ. ಬಟ್ ಆದರೂ ನುಸ್ಲುಕೊಂಡು ಬರುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದ್ರು ಐರ್ಲೆಂಡ್ ಅವ್ರಿಗೆ ಗೆದ್ಬಿಡ್ತು ಅಂತಂದರೆ ಕಾದು ನೋಡೋಣ. ಅದೇ ಕಿರೀಟ ಮಾಡ್ಕೊಂಡು ಕೊಟ್ಬಿಡ್ತಾರೆ ಧನ್ಯವಾದಗಳು ಅಂತ. ಯಾಕಂದರೆ ಇವಾಗಂತೂ ಸಿಕ್ಕಾಪಟ್ಟೆ ಎಲ್ಲ ಆ ಕಡೆ ಇಕ್ಕ ಮುಕ್ಕ ತತ್ಕಾಕ್ತಿದ್ದಾರೆ ಪಾಕಿಸ್ತಾನಿ ಫ್ಯಾನ್ಸ್ಗಳಂತೂ ಫುಲ್ಲು ರೋಸ್ಟ್ ಮಾಡ್ತಿದ್ರು ಅವ್ರಿಗೆ ಏನೋ ವರ್ಷ ಕಳಪೆ ನನ್ನ ಮಕ್ಕಳ್ರ ನೀವು ಅಂತ. ಇನ್ನು ಗ್ರೂಪ್ ಬಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸ್ಕಾಟ್ಲ್ಯಾಂಡ್ ಸಿಕ್ಕಾಪಟ್ಟೆ ಬೆಟ್ರಾಗಿ ಕಾಣಿಸ್ಕೊಂತಿದ್ರೆ ಒಂದು ಮ್ಯಾಚ್ ಅಷ್ಟೇ ಸೋತೆ ಇಲ್ಲ. ಇನ್ಫ್ಯಾಕ್ಟ್ ಅವರು ಅದೇ ಮಳೆ ಬಂದ್ಬಿಟ್ಟು ನಿಂತೋಗಿರೋದು ಒಂದು ಮ್ಯಾಚ್. ಸ್ಕಾಟ್ಲ್ಯಾಂಡ್ ಬೆಟ್ರಾಗಿ ಕಾಣಿಸ್ಕೊಂತಂದ್ರೆ ಇಲ್ಲಿ ಇಂಗ್ಲೆಂಡ್ ಒಂದು ಮ್ಯಾಚ್ನ ಸೋತಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ಒಂಥರ ಪಾಕಿಸ್ತಾನ್ಗೆ ಯಾವ ಥರ ಅಪ್ಸೆಟ್ ಆಗ್ತಿದೆಯೋ ಇವಾಗ ಇಲ್ಲಿ ಇಂಗ್ಲೆಂಡ್ಗೆ ಯಾವ ಥರ ಅಪ್ಸೆಟ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಆಸ್ಟ್ರೇಲಿಯಾ ಬೆಟ್ರಾಗಿ ಕಾಣಿಸ್ಕೊಂತ ಇದ್ದಾರೆ. ಗ್ರೂಪ್ ಸಿ ನೋಡ್ತಿರ್ಬೋದು. ಇದೊಂಥರ ರೇಟಲ್ಲೇ ಏರಿಸ್ತಾ ಇದ್ದಾರೆ ಗುರು ಎರಡು ಟೀಮ್ನು. ಅಫ್ಘಾನಿಸ್ತಾನ ಏರಿಸ್ತಾ ಇದ್ದಾರೆ, ಅವರು ಒಂದು ಯೂಜ್ ಮಾರ್ಜಿನ್ ವಿಕ್ಟ್ರಿ ತಗೊಂತ ಇದ್ದಾರೆ. ಈ ಕಡೆ ನೆನ್ನೆ ಅಂತೂ ಕೇಳಂಗಿಲ್ಲ, ಉಗಾಂಡ ಮೇಲೆ ಹಾವಳಿ ಮಾಡಿದ್ದು ವೆಸ್ಟ್ ಇಂಡೀಸ್ ಅವರು. ಸೊ ಇವರು ಕೂಡ ಬೆಟ್ರಾಗಿ ಕಾಣಿಸ್ಕೊಂತ ಇದ್ದಾರೆ. ಇಲ್ಲಿ ನ್ಯೂಜಿಲ್ಯಾಂಡ್ ಏನಿದೆ ಈ ಗ್ರೂಪಲ್ಲಿ ಇವ್ರಿಗೆ ಅಪ್ಸೆಟ್ ಆಗುವಂಥ ಸಾಧ್ಯತೆ ಇದೆ ಕಾಣಿಸ್ತಾ ಇದೆ. ಗ್ರೂಪ್ ನಂಬರ್ ಡಿ ಗ್ರೂಪ್ ಡಿ ನಂಬರ್ ಏನೋ ಕೇಳ್ತಿದ್ದೀನಿ ನಾನು. ಸೌತ್ ಆಫ್ರಿಕಾ ಮತ್ತು ಬಾಂಗ್ಲಾದೇಶವು ಬೆಟ್ರಾಗಿ ಕಾಣಿಸ್ಕೊಂತಿದ್ದಾರೆ. ಯಾಕಂದರೆ 2-2 ಮ್ಯಾಚ್ನ ಗೆದ್ದಿದ್ದಾರೆ. ಬಾಂಗ್ಲಾ 1-1 ಮ್ಯಾಚ್ನ ಗೆದ್ದಿದ್ದಾರೆ. ಇಲ್ಲಿ ಶ್ರೀಲಂಕಾಗೆ ಅಪ್ಸೆಟ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ 2-2 ಮ್ಯಾಚ್ನ ಸೋತಿರೋದ್ರಿಂದ. ಸೊ ಇಲ್ಲಿ 4 ಗ್ರೂಪ್ನ ಗಮನಿಸ್ತು ಅಂತಂದರೆ ಇವರು ಕ್ವಾಲಿಫೈ ಆಗಬಹುದು ಅಂತ ಅನ್ಕೊಂಡಿದ್ದೀವಲ್ಲ, ಎಲ್ಲ ಗ್ರೂಪಲ್ಲೂ ಕೂಡ ಒಬ್ಬೊಬ್ಬರಿಗೆ ಒಂಥರ ಅಪ್ಸೆಟ್ ಆಗ್ತಾ ಇದೆ. ಸೊ ದಿಸ್ ಈಸ್ ವರ್ಲ್ಡ್ ಕಪ್ಪಲ್ಲಿ ಕಿಚ್ಚು ರೊಚ್ಚು ಎಲ್ಲ ಬಂದಿದೆ ಅಂತ ಹೇಳಬೇಕು. ಅದೇ ಒಂಥರ ಕ್ವಾಲಿಫೈ ಆಗೋಕ್ಕೆ ಎಲಿಜಿಬಿಲಿಟಿನೇ ಇಲ್ಲ ಇವರಿಗೆ. ಒಂಥರ ಎಲಿಜಿಬಿಲಿಟಿ ಅಲ್ಲ ಅನ್ನೋಕ್ಕಾಗೋದಿಲ್ಲ, ಇವ್ರಿಗೆ ಒಂಥರ ಗತ್ತೆ ಇಲ್ಲ, ಒಂದು ಇದೇ ಇಲ್ಲ, ಅವ್ರಿಗೆ ತಾಕತ್ತೇ ಇಲ್ಲ ಅಂತ ಅನ್ಕೊಂಡಿದ್ದಂಥ ಟೀಮು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಬೇರೆ ಟೀಮ್ಗಳಿಗೆ ಅಪ್ಸೆಟ್ ಆಗ್ತಿದೆ. ಸ್ಟ್ಯಾಂಡರ್ಡ್ ಆಗಿರುವಂಥ ಟೀಮ್ಗಳಿಗೆ ಅಪ್ಸೆಟ್ ಆಗ್ತಿದೆ. ನೋಡೋಣ ಏನಾಗುತ್ತೆ. ಅಲ್ಟಿಮೇಟ್ ಆಗಿ ಪಾಯಿಂಟ್ಸ್ ಟೇಬಲ್ ಸೆಟಲ್ ಆಗೋವರೆಗೂ ಏನು ಹೇಳೋದಕ್ಕಾಗೋದಿಲ್ಲ. ಇವ್ರು ಕ್ವಾಲಿಫೈ ಆಗ್ಬಿಟ್ರು, ಅವ್ರು ಕ್ವಾಲಿಫೈ ಆಗ್ಬಿಟ್ರು ಅಂತ ನೋಡಬೇಕಾಗುತ್ತೆ. ಕಾದು ನೋಡೋಣ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಉತ್ತರ ಸಿಗುತ್ತದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ನಿಮಗೆ ಏನು ಅನಿಸಿದೆ? ಪಾಕಿಸ್ತಾನ್ ಕ್ವಾಲಿಫೈ ಆಗ್ತಾರಾ ನುಸ್ಲುಕೊಂಡು ಅಥವಾ ಕ್ವಾಲಿಫೈ ಆಗೋದಿಲ್ವಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾಯ್.